ನಮಸ್ತೆ ಎಲ್ಲರಿಗೂ, ಮಲೆನಾಡು ಕೈ ರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಎಲ್ಲ ಮಾಡಿದರೆ ಸಂಜೆಗೆ ಉಳಿದ್ರೆ ಅದು ನಮಗೆ ತಿನ್ನಲಿಕ್ಕೆ ಒಂದೊಂದು ಸಲ ಇಷ್ಟ ಆಗಲ್ಲ. ಆಗ ನಾವು ಸಂಜೆ ಸ್ನ್ಯಾಕ್ಸ್ ಆಗಿ ಉಪ್ಪಿಟ್ಟು ಥರ ಮಾಡ್ಬೋದು. ನಾನು ಬೆಳಿಗ್ಗೆ ಮಾಡಿರೋ ಇಡ್ಲಿ ಒಂದು 6 ಇಡ್ಲಿ ಉಳಿದಿತ್ತು. ಅದಕ್ಕೆ ನಾನು ಅದರಲ್ಲಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಮೊದಲಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಇಲ್ಲದಿದ್ದರೆ ಪುಡಿ ಪುಡಿ ಥರದ್ದು ಮಾಡಿಕೊಂಡ್ರೆ ಆಗುತ್ತೆ. ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ. ಆಮೇಲೆ ಅದಕ್ಕೀಗ ನಾನು ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕರಿಬೇವು ಸೊಪ್ಪು ಹಾಕಿ ಕಾಯಿ ಮೆಣಸನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಳ್ಳಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲದಿದ್ದರೆ ತುಪ್ಪ ಹಾಕಿದರೂ ಆಗುತ್ತೆ. ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ ನಾನು. ಆಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ನೆಲಕಡಲೆ ಬೀಜ ಎಲ್ಲ ಹಾಕ್ಕೊಳ್ಬೇಕು. ಈಗ ಮೊದಲಿಗೆ ನಾನು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೀನಿ, ಆಮೇಲೆ ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ, ಆಮೇಲೆ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಉಪ್ಪಿಟ್ಟು ಟೇಸ್ಟೇ ಬರುತ್ತೆ, ಉಪ್ಪಿಟ್ಟು ಚಿತ್ರಾನ್ನ ಟೇಸ್ಟೇ ಬರುತ್ತೆ. ಈಗ ನಾನು ಅದಕ್ಕೆ ನೆಲಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿ ಆಗುತ್ತೆ. ಬೆಳಿಗ್ಗೆ ನಾವು ಸಾರು ಜೊತೆ ಚಟ್ನಿ ಜೊತೆ ಎಲ್ಲ ತಿಂದಿದ್ರೆ ಸಂಜೆ ಹೊತ್ತಿಗೆ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು. ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಕಾಯಿ ಮೆಣಸು ಒಂದು. ನಿಮಗೆ ಖಾರ ಬೇಕಂತ ಹೇಳಿದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಕಾಯಿ ಮೆಣಸನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊವನ್ನು ಹಾಕಿಕೊಂಡ್ರೆ ಆಯಿತು. ಟೊಮೊಟೊ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಸ್ವಲ್ಪವೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಸ್ವಲ್ಪ ಅರಶಿನದ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಡ್ಲಿಯಲ್ಲಿ ನಾವು ಹಾಕಿರ್ತೀವಲ್ವ ಬೇಯಿಸುವಾಗ ಇಡ್ಲಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕೋದು, ಹಾಗೆ ಮನೆಯಲ್ಲೇ ಮಾಡಿರೋ ಮಸಾಲ ಪೌಡರನ್ನು ಹಾಕಿಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಟೊಮೊಟೊ ಎಲ್ಲ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಬೇಕಾದರೆ ಲಿಂಬು ರಸ ಇದ್ದರೆ ಲಿಂಬು ಹಾಕ್ಬೋದು. ನಾನು ಟೊಮೊಟೊ ಹುಳಿ ಇರೋದ್ರಿಂದ ಹಾಕಲಿಲ್ಲ. ಆಮೇಲೆ ಈಗ ಎಲ್ಲ ಕಟ್ ಮಾಡಿರುವ ಇಡ್ಲಿಯನ್ನು ಹಾಕಿಕೊಳ್ತಾ ಇದ್ದೀನಿ. ಪುಡಿ ಪುಡಿ ಬೇಕಾದರೂ ಮಾಡ್ಬೋದು, ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಎಲ್ಲ ಮಸಾಲ ಎಳ್ಕೊಳ್ಬೇಕು, ಅಲ್ಲಿವರೆಗೆ ಇದು ಮಾಡಬೇಕು, ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಬಂತು ಚೆನ್ನಾಗಿ. ಬೇಕಿದ್ದರೆ ಮೊಟ್ಟೆ ಇದ್ದರೆ ಮೊಟ್ಟೆನೂ ಹಾಕ್ಬೋದು, ಸ್ವಲ್ಪ ಮೊಟ್ಟೆ ಹಾಕಿ ಬುರ್ಜಿ ಥರ ಮಾಡ್ಕೊಂಡು ಆಮೇಲೆ ಇಡ್ಲಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಹೀಗೆ ಮಾಡ್ತಾಯಿದ್ದೀನಿ. ನೆಲಕಡಲೆ ಎಲ್ಲ ಹಾಕಿರೋದ್ರಿಂದ ಮೊಟ್ಟೆ ಹಾಕಲಿಲ್ಲ. ಆಮೇಲೆ ಲಾಸ್ಟಿಗೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಂಜೆಯ ಸ್ನ್ಯಾಕ್ಸ್ ರೆಡಿ ಆಯಿತು. ಬೆಳಿಗ್ಗೆ ತಿಂಡಿಗೂ ಇದೇ ರೀತಿ ಮಾಡಿ ತಿನ್ಬೋದು. ಇದೇ ರೀತಿ ಒಳ್ಳೊಳ್ಳೆ ಸ್ನ್ಯಾಕ್ಸ್, ತಿಂಡಿ, ಸಾಂಬಾರು ರೆಸಿಪಿಯೊಂದಿಗೆ, ಆರೋಗ್ಯ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಅದೇ ರೀತಿ ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನನಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಧನ್ಯವಾದಗಳು ಎಲ್ಲರಿಗೂ.